ಚೆನ್ನಾಗಿದೆ ಬ್ರೋ, ಮೂವಿ ಚೆನ್ನಾಗಿದೆ. ಒಳ್ಳೆ ಕ್ಲೈಮ್ಯಾಕ್ಸ್ ಇದೆ ಬ್ರೋ. ಇದೆ, ತುಂಬಾ ಚೆನ್ನಾಗಿದೆ. ನೋಡಬಹುದು, ಮೋಸ ದುಡ್ಡು ಮಾಡ್ತಾರಲ್ಲ ಅದಕ್ಕೆ ಮಾಡಿ ತೆಗೆದಿರೋದು. ಸೊ ಒಂದು ಬುದ್ಧಿವಾದ ಇದೆ, ಚೆನ್ನಾಗಿದೆ ಪಿಕ್ಚರ್, ತುಂಬಾ ಚೆನ್ನಾಗಿದೆ, ಸೂಪರ್ ಫಿಲಮೇ ಫುಲ್ ಸೂಪರ್. ಜಯಸಿಂಹ ಅವ್ರಿಗೆ ಜೂನಿಯರ್ ರವಿಶಂಕರ್ ಅಂತ ಕರಿಬೋದು. ಇಟ್ಸ್ ವೆರಿ ನೈಸ್ ಆ್ಯಂಡ್ ಗುಡ್ ಇನ್ಫಾರ್ಮೇಷನ್ ಕೊಟ್ಟಿರೋದು ಒಳ್ಳೇದಾಯ್ತು. ಆ್ಯಕ್ಚುಲಿ ಸುಮಾರು ಜನ ಮೋಸ ಆಗ್ತಾ ಇದ್ದಾರಲ್ಲ, ಸೊ ಗುಡ್, ನೈಸ್. ಸರ್ ಫಿಲಮ್ ಚೆನ್ನಾಗಿದೆ, ಮ್ಯೂಸಿಕ್ ಅಂತ ಸಖತ್ತಾಗಿದೆ ಸರ್. ಲೋಕಿ ಅವರು ಸಖತ್ತಾಗಿ ಮಾಡಿದ್ದಾರೆ, ಮ್ಯೂಸಿಕ್ ಅಂತ ಅಲ್ಟಿಮೇಟ್ ಚೆನ್ನಾಗಿದೆ ಸರ್. ಓವರ್ ಆಲ್ ಸಿನಿಮಾ ಚೆನ್ನಾಗಿದೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಇವನ್ ಫೋಟೋಗ್ರಫಿ, ಮ್ಯೂಸಿಕ್ ಎಕ್ಸಲೆಂಟ್. ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಖತ್ ಖುಷಿ ಕೊಡ್ತು. ಓಲ್ ಸಿನಿಮಾ ಓಪನಿಂಗಿಂದ ಹೆಂಡ್ವರ್ಗು ಕೂಡ ತುಂಬ ಚೆನ್ನಾಗಿ ಸಸ್ಪೆನ್ಸ್ನ ಕ್ಯಾರಿ ಮಾಡಿದ್ದಾರೆ. ಸೊ ಎಲ್ಲರೂ ಕೂತ್ಕೊಂಡು ಪಕ್ಕಾ ವಾಚ್ ಮಾಡ್ಬೋದು. ಪಕ್ಕಾ ಪೈಸಾ ವಸೂಲ್ ಮೂವಿ, ನೋ ಡೌಟ್ ಅಬೌಟ್ ಇಟ್. ನೋಡಿ, ಎಲ್ಲ ಬಂದು ನೋಡಿ, ತುಂಬ ಚೆನ್ನಾಗಿದೆ ಸಿನಿಮಾ. ಥ್ಯಾಂಕ್ ಯು. ಚೆನ್ನಾಗಿ ಬಂದಿದೆ. ಡಿಫ್ರೆಂಟ್ ಆಗಿದೆ ಸ್ಟೋರಿ, ಓಕೆ ನೋಡ್ಬೋದು. ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಈ ಮೂವಿ ನೋಡಿದ ಮೇಲೆ ಗೊತ್ತಾಯಿತು. ಸೂಪರಾಗಿ ಬಂದಿದೆ ಮೂವಿ. ಇದು ತಿಳುವಳಿಕೆ ಕೊಡ್ಬೋದು ನಾಲ್ಕು ಜನಕ್ಕೆ. ಪ್ಯಾನ್ ಕಾರ್ಡಿಂದ ಈ ಥರ ಲೋನ್ ತೊಗೊಂಡು ಈ ಥರ ಚೀಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇವಾಗ ಇದೊಂದು ತಿಳುವಳಿಕೆನೂ ಒಂದು ಕಮರ್ಷಿಯಲ್ ಆಗಿ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ. ಮೂವಿನೂ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ, ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೊಸೈಟಿಗೆ. ಚೆನ್ನಾಗಿದೆ, ಸೂಪರ್, ಎಕ್ಸ್ಟ್ರಾಡಿನರಿ. ನೀವು ಇರಬೇಕಾಗಿತ್ತು, ನಮ್ಮ ಅಣ್ಣನ ಕೈಲಿ ಮಾತಾಡ್ಸಿ. ಇತ್ತಲೇ ಸಿನಿಮಾ ನೋಡಕ್ಕೆ ನೀವು ಇರಬೇಕಾಗಿತ್ತು. ಇದೊಂದು ಹೊಸ ಪ್ರಯತ್ನ. ಅಂದರೆ ಈಗ ಜನ್ರೇಷನಲ್ಲಿ ನಡೆಯಕತ್ತೈತಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಬಗ್ಗೆ. ಇದು ರಿಯಲ್ ಆಗಿರೋ ಸ್ಟೋರಿನೇ ಇದು ಒಂದು ಚಿತ್ರೀಕರಣ ಮಾಡಿದ್ದಾರೆ. ಅದರಲ್ಲಿ ಇದ್ರಾಗ ನಮ್ಮ ಶಿವಪ್ರಸಾದ್ ಅವರು ಆ್ಯಕ್ಟ್ ಮಾಡಿದ್ದಾರೆ, ಅಣ್ಣವ್ರು ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಸಿನಿಮಾ ನೋಡೋಕೆ ನೀವಿರಬೇಕಾಗಿತ್ತು. ಥ್ಯಾಂಕ್ ಯು. ತುಂಬ ಒಳ್ಳೆಯ ಒಂದು ಮೆಸೇಜ್ ಹೇಳಿದ್ದಾರೆ. ಪ್ಯಾನ್ ಕಾರ್ಡು ಒಬ್ಬರದ್ದು ಇಬ್ಬರ ಹೆಸರಿದ್ದಾಗ ಏನೇನು ತೊಂದರೆಗಳಾಗುತ್ತೆ, ಯಾವ್ಯಾವ ಥರ ಲೋನ್ಗಳನ್ನ ಫೋರ್ಜರಿ ಮಾಡ್ತಾರೆ ಅಂತೇಳಿ ತುಂಬ ಒಳ್ಳೆಯ ಮೆಸೇಜ್ ಇದೆ. ಫ್ಯಾಮಿಲಿ ಸಮೇತ ಕುಟುಂಬ ಎಲ್ಲರೂ ಬಂದು ನೋಡೋಂಥ ಸಿನಿಮಾ. ಬಂದು ನೋಡಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾ ನೋಡಿ. ಫಿಲಮ್ ಚೆನ್ನಾಗಿದೆ, ನೈಸ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಅದರಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿರೋದು ಅಂದರೆ ಜಯಸಿಂಹ ಕ್ಯಾರೆಕ್ಟರ್ ಚೆನ್ನಾಗಿದೆ, ಆ್ಯಕ್ಟಿಂಗು ಚೆನ್ನಾಗಿದೆ. ಓವರ್ ಆಲ್ ಪಿಕ್ಚರ್ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಚೆನ್ನಾಗಿದೆ, ಹೊಸ ಸ್ಟೋರಿ, ಪಾನ್ ಕಾರ್ಡ್ ಅನ್ನೋ ಸ್ಟೋರಿನ ಕನ್ನಡ ಸಿನಿಮಾ ತುಂಬ ನೋಡಿ ಬೆಳೆಸಿ ಅನ್ನೋದಕ್ಕೆ ಆಲಸ್ಯ ಮಾಡ್ತೀವಿ. ಸಿನಿಮಾ ತುಂಬ ಚೆನ್ನಾಗಿದೆ. ಅಶೋಕ್ ಸಾಮ್ರಾಟ್ ಅವರ ಕತೆ, ಚಿತ್ರಕಥೆ, ನಿರ್ದೇಶನ ಮತ್ತು ಸಂಭಾಷಣೆ ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ಮುರಳಿ ಬೀಟಿ ಅವರ ಶ್ರಮ ತುಂಬ ವರ್ಕ್ ಮಾಡಿದೆ ಇಲ್ಲಿ. ಈ ಚಿತ್ರ ಶತದಿನ ಆಚರಿಸಲಿ ಎಂದು ಶುಭ ಕೋರ್ತಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅದರಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ಮತ್ತು ಆರ್ಟಿಸ್ಟ್ಗಳು ತುಂಬ ಎಫರ್ಟ್ ಹಾಕಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಚಿತ್ರ ತುಂಬ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ ಹೊಸ ತಂಡಕ್ಕೆ ಹಾರೈಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಇದು ಪಾನ್ ಕಾರ್ಡ್ ಸಮಸ್ಯೆ ಆಲ್ಮೋಸ್ಟ್ ಎಲ್ಲ ಕಡೆ ಬರ್ತಾ ಇರೋದೇ. ನೈಜ ಕಥೆನ ಒಂದು ಸಿನಿಮಾ ರೂಪದಲ್ಲಿ ಮಾಡಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಶೋಕ್ ಸಾಮ್ರಾಟ್ ಅವರು. ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೋಸ್ಕರ 3 ಸರಿ ನೋಡ್ಬೋದು. ಚೆನ್ನಾಗಿದೆ. ಪ್ಯಾನ್ ಕಾರ್ಡ್ ಬಗ್ಗೆ ಎಲ್ಲ ನಾವು ಹೆಂಗೆ ವಿಚಾರಿಸ್ಕೋಬೇಕು, ನಮ್ಮ ಡಾಕ್ಯುಮೆಂಟ್ಸ್ ನಾವು ಹೆಂಗೆ ಇಟ್ಕೋಬೇಕು ಅನ್ನೋದು ಚೆನ್ನಾಗಿದೆ. ಫ್ಯಾಮಿಲಿ ನೋಡ್ಬೋದು, ಸೂಪರ್. ನಮ್ಮ ಅಪ್ಪನ ಹತ್ರ 60 ಎಕರೆ ತೋಟ ಇದೆ. ಆ್ಯಕ್ಚುಲಿ ಸಿನಿಮಾ ಹೆಂಗಿತ್ತು ಅಂತ ಹೇಳಕ್ಕೆ ಅವ್ನು ಇರ್ಬೇಕಿತ್ತು. ಯಾರು ಅಂತ ಕೇಳ್ಬೇಡಿ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮಸ್ತ್ ಐತ್ರಿ, ಅಗದಿ ಚಲೋ ಐತಿ ಪಿಕ್ಚರ್. ಎಲ್ಲಿ ಬೋರ್ ಆಗಿಲ್ಲ ನಮಗೆ, ಎಂಟರ್ಟೈನಿಂಗ್ ಆಗೈತಿ. ಆಮೇಲೆ ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತಾರೆ. ಯಾವುದು ಕ್ಲಾರಿಟಿ ಕೊಡ್ತಾರ ಅಂತಂದ್ರೆ ನೀವು ಪಿಕ್ಚರ್ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಅವನಿರ್ಬೇಕಿತ್ತು ಸಿನಿಮಾ ನೆಕ್ಸ್ಟ್ ಲೆವೆಲ್ಲು, ಪಕ್ಕಾ ಹಿಟ್ಟಾಗೋ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಅವನಿರ್ಬೇಕಿತ್ತು ಸಿನಿಮಾ. ನಮಗೆ 5 ಎಕರೆ ಕೊಳ್ಳೋರು ಅದೇ ಬೇಜಾರು ಮತ್ತೆ. ಬಟ್ ಚೆನ್ನಾಗಿದೆ, ಸೂಪರ್, ಮಸ್ತ್ ಬರುತ್ತೆ. ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ, ಡಾನ್ಸರ್ ಸೂಪರ್ ಆಗಿದೆ, ಮ್ಯೂಸಿಕ್ ಚೆನ್ನಾಗಿದೆ. ಕೊಡುತ್ತೆ. ನಮ್ಮ ಅಪ್ಪನ ಹತ್ರ 60 ಎಕರೆ ತೋಟ ಇದೆ. ಸೂಪರ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾಮಿಡಿ ಕಿಲಾಡಿ BS ಆಚಾರ್ಯ. ಈ ಸಿನಿಮಾದಲ್ಲಿ ನಾನು ಒಂದು ಪುಟಾಣಿ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಸೊ ಅವನಿರಬೇಕಿತ್ತು ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅಶೋಕ್ ಸಾಮ್ರಾಟ್ ಅವರ ಡೈರೆಕ್ಷನು, ಹಾಗೆ ನಮ್ಮ ಮುರಳಿ ಸರ್ ಅವರ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನನ್ನ ಫೇವ್ರೇಟ್ ಅಂದರೆ ನನಗೆ ಪಾಠ ಹೇಳ್ಕೊಟ್ಟಂಥ ಆ್ಯಕ್ಟಿಂಗ್ ಗುರುಗಳು ಜಯಸಿಂಹ ಅವರು ಕೂಡ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಪಾತ್ರ ಮಾಡಿದ್ದಾರೆ. ಆಮೇಲೆ ಈ ಅವನಿರಬೇಕಿತ್ತು ಅನ್ನೋ ಸಿನಿಮಾನ ಯಾಕೆ ನೋಡಬೇಕು ಅನ್ನೋದು ನೀವು ಬಂದ್ರೇ ಗೊತ್ತಾಗೋದು, ಯಾಕೆ ಅವನಿರಬೇಕಿತ್ತು ಅನ್ನೋದನ್ನು. ಸೊ ತುಂಬ ವಿಭಿನ್ನವಾಗಿ ಮೂಡ್ ಬಂದಿದೆ. ಈ ಅವನಿರಬೇಕನ್ನಿದ್ದು ಯಾರವನು, ಯಾಕಿರಬೇಕಿತ್ತು, ಎಲ್ಲಿರಬೇಕಿತ್ತು, ಯಾವಾಗಿರಬೇಕಿತ್ತು ಅನ್ನೋದನ್ನು ದಯವಿಟ್ಟು ಬಂದು ಥಿಯೇಟ್ರಿಗೆ ನೋಡಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಹೊಸ ಟೀಮ್ಗೆ ನಿಮ್ಮ ಸಹಾಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ನೋಡುವಂಥದ್ದು ಒಳ್ಳೆಯ ಸಿನಿಮಾ. ಅದರಲ್ಲೂ ಅಜಯ್ ಸರ್ ಅವರು ಒಳ್ಳೆ
ಆ್ಯಕ್ಟ್ ಮಾಡಿದ್ದಾರೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಸಿನಿಮಾ ನೋಡಬೇಕು, ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಮೊದಲನಾಗಿ ನಾನು ಹೆಜ್ಜೆ ಹೇಳಿದ್ಬೇಕಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿ ಮಾಡೋರೆ. ಆಮೇಲೆ ಪ್ರೊಡ್ಯೂಸರು ಇಷ್ಟು ರಿಚಾಗಿ ತೆಗೆದಿದ್ದಾರೆ. ಆಮೇಲೆ ಒಂದು ಬೋರ್ ಆಗೋ ಒಂದು ಎಲಿಮೆಂಟ್ ಏನೂ ಇರಲಿಲ್ಲ, ಬಟ್ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಲಾಸ್ಟ್ ಮಾಸ್ಟರ್ ಕ್ಯಾರೆಕ್ಟರ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಸಿನಿಮಾಗೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನನ್ನ ಪ್ರಕಾರ ಇದು ಬೆಸ್ಟ್ ಸಿನಿಮಾ ಅನಿಸುತ್ತೆ ಇದರಲ್ಲಿ ನಾನು ನೋಡೋ ಪ್ರಕಾರ. ಸಿನಿಮಾ ತುಂಬ ಚೆನ್ನಾಗಿದೆ. ಆಮೇಲೆ ಕ್ಲೈಮ್ಯಾಕ್ಸ್ ಎಲ್ಲ ಮಾಸ್ಟರ್ ಕ್ಯಾರೆಕ್ಟರ್ ಆ್ಯಕ್ಟಿಂಗು ತುಂಬ ಸೂಪರ್ ಇದೆ. ಅವ್ರ ಹೆಸರು ಜಯಸಿಂಹ ಅಲ್ಲ? ಜಯಸಿಂಹ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪ್ರೊಡಕ್ಷನ್ ವೈಸು ಸೂಪರ್ ಆಗಿದೆ. ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ, ಬಂದು ನೋಡ್ಬೋದು. ಸಿನಿಮಾ ಚೆನ್ನಾಗಿ ಬಂದಿದೆ. ಟ್ವಿಸ್ಟ್ ಕೊಟ್ಟಿದ್ದಾರೆ ಡೈರೆಕ್ಟ್ರು ಅಶೋಕ್ ಸರ್, ತುಂಬಾ ಟ್ವಿಸ್ಟ್ ಕೊಟ್ಟಿದ್ದಾರೆ. ಲಾಸ್ಟ್ವರೆಗೂ ಕುತ್ಕೊಂಡು ನೋಡಬೇಕು. ದಯವಿಟ್ಟು ಕುತ್ಕೊಂಡು ನೋಡಿ ಸಿನಿಮಾನ. ಎಲ್ಲರೂ ಅರ್ಧಕ್ಕೆ ಎದ್ದೋಗೋದು, ಫೋನ್ ಬಂದಂತ ಮಾತಾಡೋದು ಆ ಥರ ಅಲ್ಲ. ಫಸ್ಟ್ ಹಾಫ್ ಸ್ವಲ್ಪ ಎಲ್ಲೋ ಸ್ವಲ್ಪ ಇದಾಗುತ್ತೆ, ಬಟ್ ಸೆಕೆಂಡ್ ಹಾಫ್ ನೀವು ಕುತ್ಕೊಂಡು ನೋಡಿದಾಗಲೇ ಕಥೆ ಏನಂತ ಗೊತ್ತಾಗುತ್ತೆ. ದಯವಿಟ್ಟು ಸಿನಿಮಾ ನೋಡಿ. ಎಲ್ಲ ಕನ್ನಡಿಗರಿಗೆ ಹೇಳೋದು ಒಂದೇ, ಸಿನಿಮಾ ಬಂದು ನೋಡಿ, ಚೆನ್ನಾಗಿದೆ. ಮ್ಯೂಸಿಕ್ ಅಂತೂ ಸಕ್ಕತ್ತಾಗಿದೆ. ಆಮೇಲೆ ಕೋರಿಯೋಗ್ರಫಿ ತುಂಬಾ ಚೆನ್ನಾಗಿದೆ. ಎಡಿಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ಬಂದು ನೋಡಿ, ಹೊಸೊಬ್ಬರಿಗೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿತ್ತು ಸರ್. ಅಂದರೆ ಲೈಕ್ ಹೊಸ ಸಿನಿಮಾ, ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಹೇಳ್ಬೇಕಂದ್ರೆ ಸ್ವಲ್ಪ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋರ್ನೆಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ಪ್ಲಸ್ ಮಾಸ್ಟರ್ ಸೀನು ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಾವು ಅವ್ರು ಬರ್ತಾರೆ ಅಂತ ಅನ್ಕೊಂತಿರ್ಲಿಲ್ಲ, ಅದು ಚೆನ್ನಾಗಿತ್ತು. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಬಂದುಬಿಟ್ಟು, ಆಮೇಲೆ ಒಂದು ಒಳ್ಳೆ ಸ್ಟೋರಿ ಮೆಸೇಜ್ ಕೊಟ್ಟವ್ರೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಆ ಮಾಸ್ಟರ್ ಆ್ಯಕ್ಟಿಂಗ್ ಅಂತೂ ಹೇಳೋಕ್ಕಾಗಲ್ಲ, ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಲೇಬೇಕಂತ ಆಗಿರೋ ಅಂಥ ಮೂವಿ. ಎಲ್ಲರೂ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾಗಳನ್ನ ಹಾರೈಸಿ. ನಾನು ನೋಡಿರೋ ಮೂವಿ ಒಳ್ಳೆ ಕಂಟೆಂಟ್ ಇರೋ ಮೂವಿ ಇದಾಗಿದೆ. ಮತ್ತು ಅಶೋಕ್ ಸಾಮ್ರಾಟ್ ಸರ್ ಡೈರೆಕ್ಷನ್ ಮಾತ್ರ ಸೂಪರ್ ಆಗಿದೆ. ಹಾಗೂ ಮತ್ತು ಭಾಸ್ಕರ್ ಸರ್ ಅಂತ ಇದ್ದಾರಲ್ಲ, ಅದು ಆ್ಯಕ್ಟಿಂಗ್ ಮಾಡಿ ಅವ್ರದ್ದು ಮಾತ್ರ ಸೂಪರ್ ಆಗಿದೆ. ಆ ಮೂವಿ ಎಲ್ಲರೂ ಬಂದು ನೋಡ್ಬೇಕು, ಥಿಯೇಟ್ರಿಗೆ ಬಂದೇ ನೋಡಬೇಕು. ಆಚೆ ಕಡೆ ವೆಬ್ಸೈಟ್ ಸಿಗುತ್ತೆ ಅಂತ ನೋಡೋಕೆ ಹೋಗ್ಬೇಡಿ ಪ್ಲೀಸ್. ನಮ್ಮ ಕನ್ನಡ ಸಿನಿಮಾಗಳು ಮತ್ತೆ ಬರಬೇಕು. ಈ ಥರ ಸಿನಿಮಾಗಳು ಮುಂದೆ ಬಂದಾಗ ನಮ್ಮ ಕನ್ನಡದ ಡೈರೆಕ್ಟರ್ ಕೂಡ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ, ಸರಿನಾ? ಸೊ ಎಲ್ಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಪ್ಲೀಸ್. ಆಲ್ ದಿ ಬೆಸ್ಟ್ ಫಾರ್ ಅವನಿರಬೇಕಿತ್ತು ಸಿನಿಮಾ. ಥ್ಯಾಂಕ್ ಯು. ಒಳ್ಳೆ ವಾಚ್ ಮೂವಿ. ಫಸ್ಟ್ ಮೂವಿ ಅನ್ಸಲ್ಲ ಆ್ಯಕ್ಚುಲಿ. ಡೈರೆಕ್ಟರ್, ಹೀರೋಯಿನ್ ಎಲ್ಲ ಹೊಸೊಬ್ರು ಇದ್ದಾರೆ. ಸೊ ಅವ್ರು ಮಾಡಿದ ಆ್ಯಕ್ಟಿಂಗ್ ಅಂತೂ ಫಸ್ಟ್ ಟೈಮ್ ಥರ ಇರಲಿಲ್ಲ. ಚಾನ್ಸ್ ಸಿಗಬೇಕು ಅಂಥವ್ರಿಗೆಲ್ಲ. ಆ್ಯಂಡ್ ಒಳ್ಳೆ ಕಾನ್ಸೆಪ್ಟ್, ರಿಯಲ್ ಲೈಫ್ ಕಾನ್ಸೆಪ್ಟ್ನ ಇಟ್ಕೊಂಡು ಬಂದಿದ್ದಾರೆ. ಐ ಆಮ್ ಹ್ಯಾಪಿ ಫಾರ್ ಇಟ್. ಆ್ಯಕ್ಚುಲಿ ನಾನು ಸ್ಪೀಚ್ಲೆಸ್ ಆಗಿದ್ದೀನಿ. ಚೆನ್ನಾಗಿದೆ ಮೂವಿ, ಥಿಯೇಟರ್ಗೆ ಬಂದು ನೋಡಿ. ನೋ ಪೈರಸಿ. ಓಕೆ, ಥ್ಯಾಂಕ್ ಯು. ಹೀರೋಯಿನ್ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿತ್ತು. ಇನ್ನೂ ಜಾಸ್ತಿ ಮೂವೀಸ್ ಮಾಡಬೇಕು ಅಂತ ವಿಶ್ ಮಾಡ್ಕೊತೀವಿ. ಆಲ್ ದ ಬೆಸ್ಟ್. Come watch it in the theater. Yeah.